ಬಸವಾದಿ ಶರಣರಾದ ಪ್ರಮುಖರನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ಹಾಗೂ ಹಡಪದ ಅಪ್ಪಣ್ಣವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಮಾಧ್ಯಮದ ಮೂಲಕ ಈ ಹಡಪದ ಅಪ್ಪಣ್ಣ ಸಮಾಜ ಹಾಗೂ ಹುಣಗುಂದು ಅವಳಿ ನಗರದ ಇಳಕಲ್ಲಿನಲ್ಲಿ ಮಾಧ್ಯಮದ ಮೂಲಕ ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮೆಲ್ಲರ ಮನವಿ, ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾವು ಎಲ್ಲರೂ ಮಾಡುತ್ತಾ, ಯಾಕೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂದ್ರೆ ಅವರಲ್ಲಿ ಒಂದು ಮಾತೃ ಹೃದಯ, ತಾಯಿಯ ಹೃದಯ. ವಿಜಯಾನಂದ ಸಾಹೇಬ್ರ ಅಂದ್ರ ಒಂದು ಮಾತೃ ಹೃದಯ. ಎಲ್ಲ ಸಮಾಜ ಬಾಂಧವ, ಯಾವ ಜಾತಿ ಭೇದಗಳಿಲ್ಲದೆ ಎಲ್ಲ ಸಮಾಜವನ್ನು ಹತ್ತಿ ಕರ್ಕೊಂತ ಯಾವುದೇ ಸಮಸ್ಯೆಗಳಿದ್ದರೂ ಅವರೆಲ್ಲರಿಗೂ ಸ್ಪಂದನೆ ಮಾಡುತ್ತಾ ಒಂದು ಜನಪ್ರಿಯ ಮತ್ತು ಜನರನ್ನ ಪ್ರೀತಿಯನ್ನು ಅವರು ಪ್ರೀತಿಯಿಂದ ಎಲ್ಲರನ್ನು ಹೊಂದಾಣಿಕೆಯಿಂದ ಕರೆದುಕೊಂಡು ಹೋಗಿ ಒಂದು ನುಡಿದಂತೆ ಮಾತು ಕೊಟ್ಟಂತೆ ಎಲ್ಲ ಸಮಾಜ ಬಾಂಧವರಿಗೂ ನುಡಿದಂತೆ ನಡೆದಿದ್ದಾರೆ. ಮತ್ತು ಅವರು ಯುವಕರ ಕಣ್ಮಣಿಯೇ ಆಗಿದ್ದಾರೆ. ಮತ್ತು ಅವರಲ್ಲಿ ಒಂದು ಸಚಿವ ಸ್ಥಾನವನ್ನು ಯೋಗ್ಯ ಸ್ಥಾನಕ್ಕೆ ಅವರು ಯೋಗ್ಯವಾಗಿದ್ದಾರೆ. ಆ ಸಚಿವ ಸ್ಥಾನವನ್ನು ಕೊಟ್ಟರೆ ಈ ನಮ್ಮ ಹುಣಗುಂದ ಮತಕ್ಷೇತ್ರ ಅಭಿವೃದ್ಧಿ ಆಗಲು ಒಂದು ಒಳ್ಳೆ ಸಹಾಯ ಸಹಕಾರ ಮಾಡ್ದಂಗಾಗತ್ತೆ. ಅದಕ್ಕೆ ಸಿಎಂ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿಪೂರ್ವಕವಾಗಿ ಹಡಪದ ಸಮಾಜ, ಇಳಕಲ್ ಹಾಗೂ ಹುಣಗುಂದ ಅವೆಲ್ಲ ವತಿಯಿಂದ ಅವರಿಗೆ ಕಳಕಳಿಯ ಮನವಿಯನ್ನು ಮಾಡುತ್ತಾ, ನಮ್ಮ ಸಾಹೇಬರಿಗೆ ವಿಜಯಾನಂದ ಸಾಹೇಬರಿಗೆ ಕೊಡಲೇಬೇಕು, ಸಚಿವ ಸ್ಥಾನವನ್ನು ಕೊಡಲೇಬೇಕೆಂದು ಕಳಕಳಿಯ ಮನವಿಯಿಂದ ಅವರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಇವತ್ತು ಮಾಧ್ಯಮದವರನ್ನ ನಮ್ಮ ಹಡಪದ ಸಮಾಜದ ಒಂದು ದೇವಸ್ಥಾನಕ್ಕೆ ಕರೆಸಿದಂತ ವಿಷಯ ಏನಪ್ಪಾ ಅಂತಂದ್ರ, ನಮ್ಮ ಇಳಕಲ್ ಹುಣಗುಂದ ಅವಳಿ ತಾಲೂಕಿನ ಶಾಸಕರಾದಂತ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಈಗಿನ ಒಂದು ಸಂದರ್ಭದೊಳಗ ಅವರು ಸಚಿವರಾದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ನಾವು ಎಲ್ಲರೂ ಕೂಡ್ಕೊಂಡು ಈಗಿನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಪೂರ್ವಕವಾಗಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಹಾಗೂ ಇಳಕಲ್ ಹುಣಗುಂದದ ನಮ್ಮ ಸಮಾಜದ ಎಲ್ಲಾ ಬಾಂಧವರು ಕೂಡ್ಕೊಂಡು ನಮ್ಮ ಸಾಹೇಬರಿಗೆ, ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ನಮ್ಮ ಈ ಆಶೆಯನ್ನು ಈಡೇರಿಸಿದ್ರೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ತಿಳ್ಕೊಂಡು ನಾವು ನಿಮ್ಮನ್ನ ಬೇಡಿಕೆ ಇಟ್ಟಿರ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಮಾಧ್ಯಮದ ಮೂಲಕ ಹುಣಗುಂದ ಮತಕ್ಷೇತ್ರದ ವತಿಯಿಂದ ಹಾಗೂ ಇಳಕಲ್ ಹುಣಗುಂದ ನಗರದ ಅವಳಿ ತಾಲೂಕಿನ ಒಂದು ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಿನ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅನ್ನುವಂತ ಪ್ರಬಲವಾಗಿರ್ತಕ್ಕಂಥ ನಮ್ಮ ಒತ್ತಾಯ. ಯಾಕಪ್ಪ ಅಂತಂದ್ರೆ, ನಮ್ಮ ಸಮಾಜಕ್ಕೆ 2 ಬಾರಿ ಮುಖ್ಯಮಂತ್ರಿಗಳನ್ನ ಕರೆಸಿ ನಮ್ಮ ಸಮಸ್ಯೆಗಳನ್ನ ಹೇಳ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ನಮ್ಮ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರು ಅಂತ ಹೇಳ್ಬೋದು. ಹೀಗಾಗಿ 2 ಬಾರಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ, ನಮ್ಮ ಸಮಾಜದ ಅಹವಾಲನ್ನು ತಿಳ್ಕೊಂಡಿದ್ದಾರೆ. ಇದರಿಂದ ಗೊತ್ತಾಗ್ತದೆ, ಸಾಮಾಜಿಕ ನ್ಯಾಯ ಸಿಗೋದಾದ್ರೆ ಅದು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಂದ ಮಾತ್ರ ಅಂತ ಹೇಳಿಕೆ ಈ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ನಾವು ಒತ್ತಾಯನ ಪಡಿಸ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮಲ್ಲಿ ಪ್ರಬಲವಾಗಿರ್ತಕ್ಕಂಥ ನಮ್ಮ ಒತ್ತಾಯ, ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ ಸಾಹೇಬರಿಗೆ
ಸಚಿವ ಸ್ಥಾನವನ್ನ ನೀಡಲೇಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮನವಿಯನ್ನ ಮಾಡ್ಕೋತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪ್ರಥಮದಲ್ಲಿ ಶಿವಶರಣ ನಿಜಶಿಖಿ ಹಡಪದ ಅಪ್ಪಣ್ಣನವರನ್ನ ಹಾಗೂ ಶಿವಶರಣೆ ನಿಜಮುಕ್ತಿ ಹಡಪದ ಲಿಂಗಮ್ಮ ತಾಯಿಯವರನ್ನ ಹನುಮಂದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತಿನ ದಿವಸ ಇಲ್ಕಲ್ ಹಾಗೂ ಹುನಗುಂದದ ಹಡಪದ ಅಪ್ಪನ ಸಮಾಜದವರು ಸೇರಿದ ಉದ್ದೇಶ ಏನಂದ್ರೆ, ನಮ್ಮ ಭಾಗದ ನಮ್ಮ ಮತಕ್ಷೇತ್ರದ ನಾಯಕರು, ಜನಪ್ರಿಯ ಶಾಸಕರು, ಜನಾನುರಾಗಿಗಳು, ಬಡವರ ಬಂಧು, ದೀನ ದಲಿತರ ಉದ್ಧಾರಕರು ಹಾಗೂ ಸಮಾಜದ ಕಟ್ಟಕಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಒಬ್ಬ ಶಾಸಕರಂತ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ದಿವಸ ಬಡವರ ದೀನ ದಲಿತರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಕಡಿಮೆ. ಇವತ್ತ ವಿಜಯಾನಂದ ಕಾಶ್ಯಪ್ನವರು ಹಗಲಿರಲೆಣದೆ ಇವತ್ತು ಹಿಂದುಳಿದ ಸಮಾಜದ ಅಭಿವೃದ್ಧಿಗಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ತಾವು ಯಾವಾಗ ಶಾಸಕರಾಗಿ ಆಯ್ಕೆ ಮಾಡಿದರೆ ಅವಾಗ ಸಾಕಷ್ಟು ಅನುದಾನವನ್ನು ಸಹಿತ ನೀಡಿದ್ದಾರೆ. ಜೊತೆಗೆ ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಹಡಪದ ಅಪ್ಪನ ಸಮಾಜದ ವತಿಯಿಂದ ನಾವು ವಿನಂತಿ ಪೂರ್ವಕವಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೋದಿಷ್ಟೇ, ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಪೂರ್ವಕ ಕೇಳ್ಕೊತಾ ಇದ್ದೀವಿ. ತಮಗೆಲ್ಲರಿಗೂ ಶರಣು ಶರಣ ಬಸವಲಿಂಗಾಯ ನಮಃ. ಸನ್ಮಾನ್ಯ ಶ್ರೀ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಸಾಹೇಬರಿಗೆ ನಾನು ಒಂದು ಮನವಿ. ನಮ್ಮ ಹಡಪ ಸಮಾಜದಲ್ಲಿ ಬಹುಸಂಖ್ಯಾತ ಜನಸಂಖ್ಯೆ ಇದ್ದು ಯಾವ ಪಕ್ಷದವರು ನಮ್ಮನ್ನು ಗುರುತನೆ ಮಾಡಲಿಲ್ಲ. ನಮ್ಮ ವಿಜಯಾನಂದ ಸಾಹೇಬರು ನಮ್ಮ ಕಷ್ಟಗಳನ್ನು ಅರಿತು, ಆಮೇಲೆ ಇಷ್ಟು ಜನಸಂಖ್ಯೆ ಇದ್ದು ಯಾರು ಮುಂದೆ ಬರಲಿಲ್ಲ ಅಂತಂದು ಒಂದು ಸಲ ನಾಮಿನೇಟ್ ಮೆಂಬರ್ ಮಾಡಿದ್ರು, ಮಾತೇಶ್ ಗುರುಸಿದ್ದಪ್ಪ ಲಿಂಗಸೂರ್ ಅಂತಂದು. ಅವ್ರಿಗೆ ನಾಮಿನೇಟ್ ಮೆಂಬರ್ ಕೊಟ್ಟರು. ಬರೀ ಹಡಪ ಸಮಾಜಕ್ಕೆ ಮಾಡಿದ್ರು ಅಂತಲ್ಲ, ಮಡಿವಾಳ ಸಮಾಜಕ್ಕೂ ಮಾಡಿದ್ರು. ಆಮೇಲೆ ಸುಕುಳ ಸಮಾಜ ದತ್ತಾತ್ರೇಯ ಗುಡಿ ಅವ್ರಿಗೆ ಮಾಡಿದ್ರು. ಅಂಬಿಗರ ಸಮಾಜದವ್ರಿಗೆ ನಾಮಿನೇಟ್ ಮೆಂಬರ್ ಮಾಡಿದ್ರು. ಆಮೇಲೆ ಇವು ಭಜಂತ್ರಿ ಅವ್ರ ಮಂದಿಗೂ ನಾಮಿನೇಟ್ ಮಾಡಿದ್ರು. ಈ ತರ ಗುರುತನೆ ಮಾಡಿ ಸಮಾಜಗಳನ್ನು ಏಳಿಗೆ ಇರಲಾರ್ದಂತ ಸಮಾಜಗಳನ್ನು ಎತ್ತಿಡುವಂತ ಕೆಲಸ ಮಾಡುವಂತ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ, ಸನ್ಮಾನ ಮುಖ್ಯಮಂತ್ರಿಗಳಲ್ಲಿ. ಇಷ್ಟ ಹೇಳಿ ನಾನು ಯಾರು ಮಾತು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಇಲ್ಕಲ್ ಮತ್ತು ಹುನಗುಂದ ತಾಲೂಕ ಅವಳಿ ನಗರಗಳ ಹಡಪದ ಅಪ್ಪಣ್ಣ ಸಮುದಾಯದ ಎಲ್ಲ ಮುಖಂಡರು ಹಾಗೆ ಸಮಾಜದ ಹಿರಿಯರು ಸೇರ್ಕೊಂಡು ಈ ಪತ್ರಿಕೆ ಮೂಲಕ, ಈ ಮಾಧ್ಯಮದ ಮೂಲಕ ನಾವು ಒಂದು ಮನವಿ ಮಾಡ್ಲಿಕ್ಕೆ ಇವತ್ತು ಅದರ ಜೊತೆಗೆ ಆಗ್ರಹವನ್ನು ಮಾಡ್ಲಿಕ್ಕಿದ್ದೇವೆ. ಕಾರಣ, ಈಗಾಗಲೇ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಮಾನ್ಯ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳು ಈ ರಾಜ್ಯದಲ್ಲಿ ಸಚಿವ ಸ್ಥಾನ ಆಗ್ಬೇಕು ಅಂತ ಆಕಾಂಕ್ಷಿಗಳ ಪಟ್ಟಿ ಬಹಳ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶ್ಯಪ್ನವ್ರಿಗೂ ಕೂಡ ಸಚಿವ ಸಂಪುಟದಲ್ಲಿ ಹೆಸರು ಇದೆ. ಬಟ್ ಅದು ಅಧಿಕೃತ ಆಗ್ಬೇಕು, ಕಡ್ಡಾಯವಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಇವತ್ತು ಈ ವೇದಿಕೆ ಮೂಲಕ, ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ, ಜೊತೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಯಾಕೆ ವಿಜಯಾನಂದ ಕಾಶ್ಯಪ್ನವರನ್ನ ನಾವು ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಬಾಗಲಕೋಟೆ ಜಿಲ್ಲೆಯ ಮೊನ್ನೆ ಚುನಾವಣೆ ನಡೀತು. ಮೇಟಿ ಅವರ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರ ಚುನಾವಣೆಯಲ್ಲಿ ಸಾಕಷ್ಟು ಶ್ರಮ ವಹಿಸಿ ವೀಣಾ ಕಾಶ್ಯಪ್ನವರು, ವಿಜಯಾನಂದ ಕಾಶ್ಯಪ್ನವರು ಹಾಗೆ ಅವರ ಬ್ರದರ್ ಆಗಿರ್ತಕ್ಕಂಥ ದೇವಾನಂದ್ ಕಾಶ್ಯಪ್ನವರು ಕೂಡ ಸಾಕಷ್ಟು ಶ್ರಮ ವಹಿಸಿ ಆ ಪಕ್ಷದ ಗೆಲುವಾಗಿ ದುಡಿದಿದ್ದಾರೆ. ಜೊತೆಗೆ ಇವರ ತಂದೆ ತಾಯಿ ಕಾಲದಿಂದಲೂ ಕೂಡ, ತಂದೆಯವರ ಕಾಲದಿಂದಲೂ ಸುಮಾರು 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಸಂಘಟನೆಗಾಗಿ ದುಡಿತಾ ಬಂದಿರತಕ್ಕಂಥವ್ರು. ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಕೂಡ ಮೇಲೆತ್ತುವ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಸೊ ಈ ಸಮುದಾಯ ಇರ್ತಕ್ಕಂಥ ಅಲ್ಲದೆ ಕೂಡ ಎಸ್ಪೆಷಲಿ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು.
ಕ್ರೀಡಾ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನ ಅವರು ಜಾರಿಗೆ ತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಾಯಕರು. ಕುಂದು ಕೊರತೆಗಳನ್ನು ಹಿಗ್ಗಿಸುವಲ್ಲಿ, ಜೊತೆಗೆ ರೈತರ ಸಮಸ್ಯೆಗಳನ್ನ, ನೀರಿನ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಶಾಸಕರು. ಜೊತೆಗೆ ಈ ಸಣ್ಣ ಸಮುದಾಯವನ್ನು ಗುರುತಿಸಿ ನಿಗಮ ಮಂಡಳಿ ಮಾಡ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ವ್ಯಕ್ತಿಗಳವರು. ಈ ನಮ್ಮ ಹಡಪದ ಅಭಿವೃದ್ಧಿ ನಿಗಮ ಏನಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅಂತ ಸಂದರ್ಭದಲ್ಲಿ ಅದು ಆಗ್ಲೇಬೇಕು. ಜೊತೆಗೆ ಇಲ್ಕಲ್ದಿಂದ ಕೂಡ ನಾವು ಒಬ್ಬರನ್ನ ಶಿವಶಂಕರ್ ಚಿನ್ನಾಪುರವನ್ನ ಕೂಡ ನಾವು ನಿಗಮ ಮಂಡಳಿ ಅಧ್ಯಕ್ಷ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥವ್ರು. ಇದು ಇಲ್ಕಲ್ಗೆ ಅಷ್ಟೇ ಅಲ್ಲ, ಈ ಕರ್ನಾಟಕ ಹಡಪದ ಸಮುದಾಯಕ್ಕೆ ಒಂದು ಅಭಿವೃದ್ಧಿಯ ಸಂಕೇತವಾಗಿ, ಒಂದು ಏಳಿಗೆ ಸಂಕೇತವಾಗಿ ಗುರುತಿಸಿರ್ತಕ್ಕಂಥ ಏಕೈಕ ಶಾಸಕರು ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು. ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳ ಶ್ರಮಿಸಲಿದ್ದಾರೆ. ಅಂತ ಶಾಸಕರಿಗೆ ನಾವು ಸಚಿವ ಸ್ಥಾನ ತಾವು ಕೊಟ್ಟರೆ ಈ ಎಲ್ಲ ಸಮುದಾಯಗಳು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಬಲ ಆಕಾಂಕ್ಷೆ ಕೂಡ, ಒತ್ತಾಯವೂ ಕೂಡ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಇಲ್ಕಲ್ ಹುನಗುಂದ ಸಮುದಾಯದ, ಹಡಪದ ಅಪ್ಪನ ಸಮುದಾಯದ ಎಲ್ಲರೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ. ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ಹುನಗುಂದ ತಾಲೂಕಿನ ನಮ್ಮ ನೆಚ್ಚಿನ ಶಾಸಕರಾದ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಮ್ಮ ಸಮಾಜದ ಹುನಗುಂದ ಮತ್ತು ಇಲ್ಕಲ್ ಹಡಪದ ಸಮಾಜ ವತಿಯಿಂದ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಒಂದೆರಡು ಮಾತುಗಳಿಗೆ ವಿರಾಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೂ ನಮ್ಮ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕಿನವರು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ಅವರು ಮಂತ್ರಿನೇ ಕಾಂಗ್ರೆಸ್ನಾಗ ಹುಟ್ಟಿತ್ತು. 50 ವರ್ಷದಿಂದ ಅವ್ರ ಅಪ್ಪರು 3 ಸಲ MLA ಆದ್ರು, ಅವ್ರ ತಾಯಿಯವರು MLA ಆದ್ರು, ಅವ್ರ ಪತ್ನಿಯರು ಅಧ್ಯಕ್ಷರಾದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ್ರು. ನಮ್ಮ ಸಾಹೇಬರು 2 ಸಲ ಆರಿಸ್ಬೋದು. ಹಿಂಗಾಗಿ ಅವ್ರ ಮನ್ಕನ ಪೂರಾ ಕಾಂಗ್ರೆಸ್ನಾಗ ಐತಿ. ಮತ್ತ ನಮ್ಮ ಸಮಾಜಕ್ಕೆ ಗುರುತಿಸಿ 2007ರಿಂದ 12 ತನಕ ನಮ್ಮನ್ನ ಮೆಂಬರ್ ಮಾಡಿದ್ರ ಅವರೇ. ಮತ್ ಯಾರು ಗುರುತಿಸಿಲ್ಲ ನಮ್ಮನ್ನ, ಯಾವ ಪಕ್ಷನೂ ಗುರುತಿಸಿಲ್ಲ. ಇದೇ ಪಕ್ಷನ ನಮ್ಮ ಸಮಾಜದ, ಕಾಂಗ್ರೆಸ್ ಪಕ್ಷನ ನಮ್ಮ ಸಮಾಜದಲ್ಲಿ ಗುರುತಿಸಿ ನಮ್ಮನ್ನ ಒಂದ್ಸಲ ಆಯ್ಕೆ ಮಾಡಿದ್ರು. ಮತ್ತು ಅವರಿಗೆ ತುಂಬಾ ಧನ್ಯವಾದಗಳು. ನಾವು DK ಶಿವಕುಮಾರ್ ಸಾಹೇಬರಿಗೆ ಒಂದು ವಿನಂತಿ ಮಾಡ್ಕೊಳ್ಳೋದೇನಂದ್ರ, ಈಗ ನಮ್ಮ ಸಾಹೇಬರಿಗೆ ಆಗೈತಂತ ಸುದ್ದಿ ಕೇಳಿ, ಆದ್ರೆ ಅದು ಪರ್ಮನೆಂಟ್ ಆಗಿ ಹೊರಗೆ ಬರ್ಬೇಕಂತ ನಾ ಕೇಳ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಕಲ್ ಹಾಗೂ ಹುನಗುಂದ ಅವಳಿ ತಾಲೂಕುಗಳ ಒಂದು ಹಡಪದಪ್ಪನ ಸಮಾಜದ ಒಂದು ಪತ್ರಕರ್ತರ ಒಂದು ಪ್ರಕಾರ ನಮ್ಮ ಇಲ್ಕಲ್ ಹುನಗುಂದ ವತಿಯಿಂದ ನಮ್ಮ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ಮಿನಿಸ್ಟರ್ಶಿಪ್ ಕೊಡ್ಬೇಕಂತ ತಿಳ್ಕೊಂಡು ಇಲ್ಕಲ್ ಹಾಗೂ ಹುನಗುಂದ ಸಮಾಜದವರು ಒತ್ತಾಯ ಮಾಡಿ DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡಿ ಅವ್ರಿಗೆ ಮನವಿ ಸಲ್ಲಿಸ್ತೀವಿ. ಮೊದಲನೇದಾಗಿ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕುಗಳ ಹಡಪದ ಸಮಾಜದ ಪರವಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ DK ಶಿವಕುಮಾರ್ ಸಾಹೇಬರ ಮಂತ್ರಿಮಂಡಲದಲ್ಲಿ ಪ್ರಬಲವಾದ ಒಂದು ಸಚಿವ ಖಾತೆಯನ್ನು ಕೊಡಬೇಕಂತ ನಮ್ಮ ಸಮಾಜದ ಹಕ್ಕೊತ್ತಾಯ ಹಾಗೂ ನಾಳೆ ನಡೆಯುವಂತ ಹುನಗುಂದ ಬಾಲ್ಕೋಟ್ ಪಾದಯಾತ್ರೆಗೂ ಕೂಡ ನಾವು ಅವಳಿ ತಾಲೂಕಿನಿಂದ ಸಮಸ್ತ ಹಡಪದ ಬಾಂಧವರು ಅದರಲ್ಲಿ ಭಾಗವಹಿಸ್ಬೇಕಂತ ಆಗಲೇ ಕರೆ ಕೊಟ್ಟಿವಿ. ಅದಕ್ಕೋಸ್ಕರ ನೂತನವಾಗಿ ಆಯ್ಕೆಯಾದ KPCC ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ ಹಾಗೂ ಹೈಕಮಾಂಡ್ಗೆ, ಜೊತೆಗೆ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಾಯ ಮಾಡುತ್ತೇವೆ. ನಮ್ಮ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಮಿಸ್ ಆಗಬಾರ್ದು. ಸಮುದಾಯ ಪಟ್ಟಿ ಒಳಗೆ ನಮ್ಮ ಸಾಹೇಬ್ ಲಿಸ್ಟ್ ಐತಿ, ಅದು ಪರ್ಮನೆಂಟ್ ಆಗ್ಬೇಕು. ಅದು ಆಗುವವರೆಗೂ ಕೂಡ ನಾವು ನಮ್ಮ ಹೋರಾಟ ನಿರಂತರವಾಗಿ ನಡೀತೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ.